ನನಗೆ ಇಷ್ಟ ಆಗಿರೋ ಒಂದು ಕಥೆ ಆಗಿರ್ಬೋದು, ಇಷ್ಟ ಆಗಿರೋ ಟೀಮ್ಸ್ ಆಗಿರ್ಬೋದು, ನಮ್ಮ ಜನ ಅನ್ನೋ ಒಂದು ಫೀಲಿಂಗ್ ಇರುತ್ತೆ, ನಮ್ಮ ಭಾಷೆ ಅನ್ನೋ ಒಂದು ಅದು ಏನು ಮಾಡೋದು ಅದು ಹೋಗೋದಿಲ್ಲ. ಅದರಲ್ಲಿ ಏನೋ ಒಂದು ಮಜಾ ಇದೆ, ಅದ್ರಲ್ಲಿ ಏನೋ ಒಂದು ಪ್ರೀತಿ ಇದೆ, ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ತೋರಿಸೋ ರೀತಿನೂ ತುಂಬಾ ಸೆನ್ಸಿಟಿವ್ ಆಗಿ, ಮೆಚ್ಯೂರ್ ಆಗಿ ಆ ಒಂದು ಕೆಲವೊಂದು ವಿಷಯಗಳನ್ನ ಹೇಗೆ ಹೇಳಬೇಕೋ ಹಾಗೇನೆ ಹೇಳೋದಕ್ಕೆ ಟ್ರೈ ಮಾಡಿದೀವಿ. ಕಥೆಯ ವಿಷಯವಾಗಿ ಮಾಡಬಹುದು ಅನ್ನೋದಕ್ಕಿಂತ ಜಾಸ್ತಿ ಇದನ್ನ ಮಾಡಲೇಬೇಕು ಅನ್ನೋ ತರ ಅನ್ಸುತ್ತೆ. ಆಕ್ಚುಲಿ ಅಮೇಝಿಂಗ್ ಎಂಡಿಂಗ್ ಇದೆ, ಅಮೇಝಿಂಗ್ ಎಂಡಿಂಗ್. ಲಕ್ಕಿಲಿ ಐ ಆಮ್ ದ ಹೀರೋ ಆಫ್ ದ ಫಿಲ್ಮ್. ಆ ತರ ಮೊದಲನೇ ಸಿನಿಮಾ ಕನ್ನಡದಲ್ಲಿ ನನಗೆ. ನಮ್ಮ ಸಿನಿಮಾ ದೂರತೀರಯಾನ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮೆಲ್ರಿಗೂ ತುಂಬಾ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಎಲ್ರೂ ಥಿಯೇಟರ್ಸ್ಗೆ. ಕನ್ನಡ ಸಿನಿಮಾನ ಎಲ್ರೂ ಜಾಸ್ತಿ ನೋಡಬೇಕು. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ದೂರತೀರಯಾನ ಸಿನಿಮಾದ ಸಾಂಗ್ ರಿಲೀಸ್ ಆಗಿರುವಂತ ಇನ್ನೇನು ದೂರತೀರಯಾನ ತೆರೆ ಕಾಣಲಿರುವಂತದ್ದು ಚಿತ್ರಮಂದಿರಗಳಲ್ಲಿ. ಇವತ್ತು ದೂರತೀರಯಾನದ ಸಿನಿಮಾ ಬಗ್ಗೆ ಮಾತಾಡಲು ನಾಯಕ ನಟನಾಗಿರುವಂತಹ ವಿಜಯ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಭಯ ಕೂಡ ಆಗ್ತಿದೆ. ಸಿನಿಮಾ ಒಂದೊಂದೇ ಹೆಜ್ಜೆ ತಗೊಂಡು ರಿಲೀಸ್ ಕಡೆಗೆ ಹೋಗ್ತಿದೀವಿ. ಇದು ನೀವೇ ಹೇಳಿದ್ರಿ ಕನ್ನಡದ ಮೊದಲ ಸಿನಿಮಾ ನಿಮ್ದು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಇಲ್ಲ, ಕನ್ನಡದ ಮೊದಲನೇ ಸಿನಿಮಾ ಅಂತಲ್ಲ. ಕನ್ನಡದಲ್ಲಿ ಇದಕ್ ಮುಂಚೆನೂ ಒಂದ್ ಸಿನಿಮಾ ಮಾಡಿದ್ದೆ. ಅದಾದ ನಂತರ ಅಫ್ಕೋರ್ಸ್ ಬೇರೆ ಭಾಷೆಗಳಿಗೆ ಹೋಗಿ ಅಲ್ಲೂ ಆಕ್ಟರ್ ಆಗಿ ಕೆಲಸ ಮಾಡಿ. ಬಟ್ ಇದು ಕನ್ನಡದಲ್ಲಿ ಅಂದ್ರೆ ನನಗೆ ಇಷ್ಟ ಆಗಿರೋ ಒಂದು ಕಥೆ ಆಗಿರ್ಬೋದು, ಇಷ್ಟ ಆಗಿರೋ ಟೀಮ್ಸ್ ಆಗಿರ್ಬೋದು, ನಮ್ಮ ಜನ ಅನ್ನೋ ಒಂದು ಫೀಲಿಂಗ್ ಇರುತ್ತೆ, ನಮ್ಮ ಭಾಷೆ ಅನ್ನೋ ಒಂದು ಅದು ಏನ್ ಮಾಡೋದು ಅದು ಹೋಗೋದಿಲ್ಲ. ಅದ್ರಲ್ಲಿ ಏನೋ ಒಂದು ಮಜಾ ಇದೆ, ಅದ್ರಲ್ಲಿ ಏನೋ ಒಂದು ಪ್ರೀತಿ ಇದೆ, ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಒಂದು ವಿಷಯನ ಹಿಡ್ಕೊಂಡು ಪ್ಲಸ್ ಅದಕ್ಕೆ ಸೇರಿದ ಹಾಗೆ ಇದರಲ್ಲಿ ಲಕ್ಕಿಲಿ ಐ ಆಮ್ ದ ಹೀರೋ ಆಫ್ ದ ಫಿಲ್ಮ್. ಆ ತರ ಮೊದಲನೇ ಸಿನಿಮಾ ಕನ್ನಡದಲ್ಲಿ ನನಗೆ. ಸೊ ತುಂಬಾ ಖುಷಿ ಆಗ್ತಿದೆ, ಭಯನೂ ಆಗ್ತಿದೆ. ಹೇಗ್ ಬರತ್ತೆ, ಜನ ಹೇಗೆ ನೋಡ್ತಾರೆ, ಬರ್ಬೇಕು ಜನ ಥಿಯೇಟರ್ಸ್ಗೆ ಅನ್ನೋ ಒಂದು ಫೀಲಿಂಗ್ ಇದೆ. ನೋಡುವ. ಇದ್ರಲ್ಲಿ ನಿಮ್ಮ ಪಾತ್ರ ಹೀರೋ ಅನ್ನೋದು ಗೊತ್ತಿದೆ. ಆ ಹೀರೋ ಪಾತ್ರದಲ್ಲಿ ಯಾವ ರೀತಿಯಾದ ಕ್ಯಾರೆಕ್ಟರ್ ನಿಮ್ದಾಗಿದೆ ಅನ್ನುವಂಥದ್ದು? ಕೆಲವೊಂದು ವಿಷಯಗಳು ಇವಾಗ್ಲೇ ಹೇಳೋದಿಕ್ ಆಗಲ್ಲ, ಸಿಂಪ್ಲಿ ಬಿಕಾಸ್ ಅದು ಒಂಚೂರು ಹೇಳ್ಬಿಟ್ರು ಐ ಥಿಂಕ್ ಅದು ಗೊತ್ತಾಗ್ಬಿಡಬಹುದು. ಸೊ ಹಾಗಾಗಿ ಸಿನಿಮಾಗ್ ಬರ್ಲಿ, ಥಿಯೇಟರ್ಗೆ ಬಂದು ಒಂದ್ಸತಿ ಕಥೆ ನೋಡಿದಾಗ್ಲೇ ಗೊತ್ತಾಗತ್ತೆ. ಪ್ಲಸ್ ಇದಕ್ಕೆ ಆದ ನಂತರ ಇನ್ನಷ್ಟು ಇಂಟರ್ವ್ಯೂಸ್ ಮಾಡಬಹುದು. ಟ್ರೈಲರ್ ಲಾಂಚ್ ಹತ್ರ ಬರ್ತಿದ ಹಾಗೇನೆ ಅವಾಗ ಇನ್ನೊಂದಷ್ಟು ವಿಷಯಗಳನ್ನ ಹೇಳ್ಬೋದು ಅನ್ಸುತ್ತೆ. ಇವಾಗ ಇದನ್ನ ಮ್ಯೂಸಿಕ್ ಲಾಂಚ್, ಸೊ ಮ್ಯೂಸಿಕ್ ಮೇಲೆನೆ ಫೋಕಸ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ಕಥೆನ ಹೇಳಿದಾಗ ನಿಮಗೆ ಏನ್ ಅನ್ಸಿತ್ತು? ನಾನ್ ಮಾಡ್ಬೋದು ಅಂತ ಅನ್ಸಿತ್ತ ನಿಮ್ಗೆ? ಕಥೆಯ ವಿಷಯವಾಗಿ ಮಾಡಬಹುದು ಅನ್ನೋದಕ್ಕಿಂತ ಜಾಸ್ತಿ ಇದನ್ನ ಮಾಡ್ಲೇಬೇಕು ಅನ್ನೋ ತರ ಅನ್ಸುತ್ತೆ ಆಕ್ಚುಲಿ. ಬಿಕಾಸ್ ಇದರಲ್ಲಿ ಇರೋ ಕೆಲವೊಂದು ವಿಷಯಗಳು ನನಗ್ ಗೊತ್ತಿಲ್ಲ ಎಷ್ಟು. ಈ ತರ ಸಿನಿಮಾ ನಾನು ನೋಡ್ದಾಗಿಲ್ಲ ಕನ್ನಡದಲ್ಲಿ, ಅಟ್ಲೀಸ್ಟ್ ರೀಸೆಂಟ್ ಆಗಿರ್ಬೋದು. ಈ ಒಂದು ಕಥೆನಲ್ಲಿರೋ ವಿಷಯಗಳನ್ನ ಹಿಡ್ಕೊಂಡು ಸಿನಿಮಾ ಮಾಡಿದಾಗೆ ನನಗೆ ಐಡಿಯಾ ಅಂತೂ ಇಲ್ಲ. ಸೊ ಐ ಥಿಂಕ್ ಈ ತರ ಒಂದು ಕಥೆ, ಈ ತರ ಒಂದು ಪ್ರೀತಿಯಿಂದ ಹೇಳೋ ರೀತಿ ಇದೆಯಲ್ಲ ಮನ್ಸೂರಿ ಅವ್ರದ್ದು, ಎಸ್ಪೆಷಲಿ ಅವರ ಒಂದು ವಿಷನ್ ಆಗಿರ್ಬೋದು, ಅವರ ಒಂದು ಸೆನ್ಸಿಟಿವಿಟಿ, ಯಾವುದೇ ವಿಷಯವಾಗ್ಲಿ ಅದನ್ನ ಹೇಗ್ ಹೇಳೋದು, ಜನರಿಗೆ ಹೇಗೆ ಅರ್ಥಪಡಿಸೋದು, ಅದು ಕಷ್ಟವಾಗಿರೋ ವಿಷಯಗಳನ್ನ ಕೆಲವೊಂದ್ಸತಿ ತಗೊಂಡು ಅರ್ಥಪಡಿಸೋದಿಲ್ಲ, ಅದು ತುಂಬಾ ಬಾರಿ ಕಷ್ಟದ ಕೆಲಸ. ಸೊ ಆ ಒಂದು ದಿಕ್ಕಲ್ಲಿ ನೋಡಿದಾಗ ಇದು ಡೆಫಿನೆಟ್ಲಿ ಜನ ನೋಡ್ಬೇಕಾಗಿರುವಂತ ಸ್ಟೋರಿ. ಎಲ್ರಿಗೂ ಇಷ್ಟ ಆಗತ್ತೆ ಅಂತ ತುಂಬಾ ಅನಿಸ್ತಿದೆ ನನಗೆ. ತುಂಬಾ ಎಮೋಷನಲ್ ಕನೆಕ್ಟ್ ಇದೆ, ನನಗೂ ಇದೆ. ಐ ಥಿಂಕ್ ಎಲ್ರಿಗೂ, ಯಾರೇ ಈ ಕಥೆ ನೋಡಿದ್ರೆ, ಈ ಹಾಡುಗಳನ್ನ ಕೇಳಿದಾಗ ಐ ಥಿಂಕ್ ಎಲ್ರು ದೇ ಫೀಲ್ ಡೆಫಿನೆಟ್ಲಿ ಕನೆಕ್ಟೆಡ್. ಸೊ ಇದನ್ನ ಒಂದು ಭಾಗದಲ್ಲಿ ನೋಡಿದ್ರೆ ಒಂದು ಲವ್ ಸ್ಟೋರಿ ಕಥೆ ಆಗಿರುವಂತದ್ದು ಅಂತ ಕಾಣಿಸ್ತಿದೆ. ಸೊ ಲವ್ ಸ್ಟೋರಿ ಮೂವಿ ಬನ್ನಕ್ಕೂ ಕೆಲವರಿಗೆ ಇದ್ ಮಾಡ್ಬೇಕಾ ಅನ್ನುವಂಥದ್ದು ಕೂಡ ಅನ್ಸುತ್ತೆ ಲವ್ ಸ್ಟೋರಿ ಅಂತ ಬಂದಾಗ. ಸೊ ನಿಮ್ಗೆ ಹೇಗ್ ಅನ್ನಿಸ್ತು? ಅಂದ್ರೆ ಸಾರಿ, ಇನ್ನೊಂದ್ ಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ? ನಂಗೆ ಅರ್ಥ ಆಗಿದೆ. ಅಂದ್ರೆ ಫಸ್ಟ್ ಇವಾಗ ಕೆಲವರು ಅನ್ಕೋತಾರೆ ಲವ್ ಸ್ಟೋರಿ ಮೂವಿ ಅಲ್ವಾ, ಅಥವಾ ಇದ್ರಲ್ಲಿ ಬೇರೆ ಬೇರೆ ತರ ಇದೆಯಾ, ಅಥವಾ ಖಾಲಿ ಲವ್ ಸ್ಟೋರಿ ಅನ್ನುವಂಥದ್ದು, ಅಥವಾ ಥ್ರಿಲ್ಲರ್ ಏನಾದ್ರು ಬೇರೆ ರೀತಿಯಲ್ಲಿ ಇರುವಂತದ್ದು? ಅಂದ್ರೆ ಬೇರೆ ರೀತಿ ಅಂದ್ರೆ ಕ್ರೈಮ್ ಅದು ಇದು ಏನಾದ್ರು ಇದೆಯಾ, ಮಿಕ್ಸ್ಅಪ್ ಇದೆಯಾ ಅನ್ನುವಂಥದ್ದು? ಮಿಕ್ಸ್ಅಪ್ ಅದನ್ನು ಹೇಳೋದಿಕ್ ಆಗೋದಿಲ್ಲ. ಆಸ್ ಆಫ್ ನೌ ಲವ್ ಸ್ಟೋರಿ ಡೆಫಿನೆಟ್ಲಿ ಸೆನ್ಸಿಟಿವಿಟಿ ಇದೆ. ಸೆನ್ಸಿಟಿವಿಟಿನ ನಾವು ಟ್ರೀಟ್ ಮಾಡಿದೀವಿ. ಇದನ್ನ ತೋರಿಸೋ ರೀತಿನೂ ತುಂಬಾ ಸೆನ್ಸಿಟಿವ್ ಆಗಿ, ಮೆಚ್ಯೂರ್ ಆಗಿ ಆ ಒಂದು ಕೆಲವೊಂದು ವಿಷಯಗಳನ್ನ ಹೇಗೆ ಹೇಳಬೇಕೋ ಹಾಗೇನೆ ಹೇಳೋದಿಕ್ ಟ್ರೈ ಮಾಡಿದೀವಿ ಈ ಸಿನಿಮಾ ಮುಖಾಂತರ. ಕೊನೆಯದಾಗಿ ಸಿನಿಮಾದ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋಣ. ತುಂಬಾ ಕುತೂಹಲ ಇದೆ, ಹೇಗೆ ಅನ್ಸುತ್ತೆ ನಿಮ್ಮೆಲ್ಲರಿಗೂ ಅಂತ
ಕೇಳಬೇಕು ಅಂತ ಅನಿಸ್ತಿದೆ. ನಿಮ್ಮ ಒಪಿನಿಯನ್ಸ್ ಹೇಗಿದೆ ಅಂತ. ಜುಲೈ 11ಕ್ಕೆ ನಮ್ಮ ಸಿನಿಮಾ ದೂರ ತೀರಯಾನ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮೆಲ್ರಿಗೂ ತುಂಬಾ ತುಂಬಾ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ. ಬನ್ನಿ ಎಲ್ರು ಥಿಯೇಟರ್ಸ್ಗೆ. ಕನ್ನಡ ಸಿನಿಮಾನ ಎಲ್ರು ಜಾಸ್ತಿ ನೋಡ್ಬೇಕು. ಅದನ್ನ ನಾವು ಜಾಸ್ತಿ ನೋಡ್ದಾಗ್ಲೇನೆ ಬೇರೆಯವರು ನೋಡೋದಿಕ್ಕಾಗೋದು. ಸೊ ಎಲ್ರು ಥಿಯೇಟರ್ಗೆ ಬನ್ನಿ. ಒಟ್ಟಿಗೆ ನಮ್ಮ ಒಂದು ಸಿನಿಮಾ ಕಲ್ಚರ್ ಏನಿದೆಯೋ ಅದನ್ನ ಇನ್ನೂ ದೂರ ತಗೊಂಡು ಹೋಗುವ. ಥ್ಯಾಂಕ್ ಯು. ಓಕೆ ಸರ್, ಇವಾಗ ಕೊನೆಯದಾಗಿ ಹ್ಯಾಪಿ ಎಂಡಿಂಗ್ ಇದೆಯೋ ಅಥವಾ ಸ್ಯಾಡ್ ಎಂಡಿಂಗ್ ಇದೆಯೋ ಅನ್ನುವಂಥದ್ದು. ಅಮೇಸಿಂಗ್ ಎಂಡಿಂಗ್ ಇದೆ. ಅಮೇಸಿಂಗ್ ಎಂಡಿಂಗ್. ಥ್ಯಾಂಕ್ ಯು. ಎಸ್, ಇದಿಷ್ಟು ವಿಜಯ್ ಅವರ, ನಾಯಕ ನಟ ವಿಜಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.